ಬಹಳಷ್ಟು ಜನ ಯುವಕರು ನನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ತಂದೆಯವರು ನನಗೆ ಸಾಕಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ನಾನು 3 ಡಿಗ್ರಿ ಇದ್ದಾವೆ. ಒಂದು BBA ಮಾಡಿದ್ದೀನಿ, ಲಂಡನಲ್ಲಿ MBA ಮಾಡಿದ್ದೀನಿ, ಬೆಂಗಳೂರಲ್ಲಿ LLB ಮಾಡಿದ್ದೀನಿ, ಮುಂದೆ IAS ಮಾಡಿದ್ದೀನಿ. ಸೊ ಹಿಂಗೆ ನನ್ನ ಹತ್ರ 3 ಡಿಗ್ರಿ ಇದ್ದಾವೆ. ಡೆಲ್ಲಿಯಲ್ಲಿ ಬಂದು IAS ಮಾಡಬೇಕಂದ್ರೆ ಆಯಿತು ಅಲ್ಲೇ ಇರು ಓದು ಅಂತ ಹೇಳಿದ್ರು. ಓದಕ್ಕೆ ಮಾತ್ರ ನಮ್ಮ ತಂದೆಯವರು ಯಾವತ್ತೂ ಹಿಂದೆ ಮುಂದೆ ಮಾಡಿಲ್ಲ. ಯಾಕಂದರೆ ಅವರು ಬಂದಿರೋದು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ಸನ್ನು. ಸೊ ಹೀಗಾಗಿ ಅವರು ಎಜುಕೇಷನಿಗೆ ಬಹಳ ಮಹತ್ವ ಕೊಡ್ತಾರೆ. ಇಲ್ಲ, ನಮ್ಮ ಕ್ಷೇತ್ರದ ಜನತೆಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದೊಂದು ದೃಷ್ಟಿ ಇಟ್ಕೊಂಡು ನಮ್ಮ ಕ್ಷೇತ್ರದಲ್ಲೇ ನಾವು ವಿದ್ಯಾಭ್ಯಾಸ ಸಂಸ್ಥೆಗಳನ್ನ ಹುಟ್ಟಾಕಿದ್ರು. ರಾಜು ಕುನ್ನೂರ್ ಅವರನ್ನೇ ಯಾಕೆ ಟಿಕೆಟ್ ಕೊಡಬೇಕು ಈ ಕ್ಷೇತ್ರದಲ್ಲಿ? ಸರ್, ಈಗ 2013ರಲ್ಲೂ ಕೂಡ ನಾನು ಟಿಕೆಟ್ ಕೇಳಿದ್ದೆ. ಆವಾಗ ಸೀನಿಯರ್ ಬೇಕಂತಂದರೆ ನಮ್ಮ ತಂದೆಯವ್ರಿಗೆ ಕೊಡ್ರಿ ಅಥವಾ ಯುವಕರು ಬೇಕಂತಂದರೆ ನನಗೆ ಆದ್ಯತೆ ಕೊಡು ಅಂತ 2013ರಲ್ಲಿ ಕೇಳಿದ್ದೆ. ಅದಾದ ನಂತರ 2018ರಲ್ಲಿ ಸೀರಿಯಸ್ ಆಗಿ ನನಗೇ ಟಿಕೆಟ್ ಕೊಡಬೇಕು ಅಂತ ಕೂಡ ನಾನು ಪ್ರಯತ್ನ ನಡೆಸಿದ್ದೆ. ಆಗಲೂ ಕೂಡ ನನ್ನ ಹೆಸರು ಇಲ್ಲಿ ಒಂದು ರಾಜ್ಯದಲ್ಲಿ ಹೆಸರು ರೆಕಮೆಂಡ್ ಆಗಿ ಹೈಕಮಾಂಡ್ಗೆ ಹೋಯ್ತು. ಮತ್ತೆ ಅದು ಯಾವುದ್ಯಾವುದೋ ಕಾರಣಾಂತರದಿಂದ ಮತ್ತೆ ನನ್ನ ಟಿಕೆಟ್ ತಪ್ಪಿತು. ಮತ್ತೆ 2023ರಲ್ಲಿ ನಾನು ಅರ್ಜಿ ಕೂಡ ಹಾಕಿರಲಿಲ್ಲ. ಆದರೂ ಕೂಡ ನನ್ನ ಹೆಸರನ್ನ ಡೆಲ್ಲಿವರೆಗೂ ತರಿಸ್ಕೊಂಡು ಕೊನೆಯ ಗಳಿಗೆಯಲ್ಲಿ ನಾನು ವೇಣುಗೋಪಾಲ್ ಅವರಿಗೆ ಭೇಟಿಯಾದಾಗ, नहीं आपका टिकट हो गया, आप यहाँ पर क्या कर रहे हो, अपना गांव जाओ, बैठ के उधर काम शुरू करो, आपका टिकट हो गया ಅಂತಂದು ಹೇಳಿದ್ರು. ಹೇಳಾದ್ಮೇಲೆ ಮತ್ತೆ ಮರುದಿನ ಕಾಲ್ ಬಂತು, ಮತ್ತೆ ಯಾವ್ಯಾವ ಕಾರಣಾಂತರದಿಂದ ಮತ್ತೆ ನನ್ನ ಟಿಕೆಟು ಕೈ ತಪ್ಪಿತು. ಬಟ್ ಈಗ ನನಗೆ ಒಂದು ಹೈಕಮಾಂಡಿನಿಂದ ಒಂದು ಭರವಸೆ ಇದೆ. ಈ ಸತಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾನು ಇಲ್ಲಿ ಒಂದು ಕೆಲಸ ಮಾಡ್ತೇನೆ. ಆದರೂ ಕೂಡ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಟ್ಟರು ಕ್ಷೇತ್ರದ ಸ್ಥಳೀಕರಿಗೆ ಮೊದಲನೆಯದಾಗಿ ಆದ್ಯತೆಯನ್ನು ನೀವು ಕೊಡಬೇಕು. ನನಗೆ ಅಂತಲ್ಲ, ವಿಶೇಷವಾಗಿ ಯುವಕರಿಗೆ ಆದ್ಯತೆ ಕೊಡಿ. ಕ್ಷೇತ್ರದ ಜನತೆಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ಕೋತೇನೆ, ಯಾರಿಗಾದರೂ ಕೊಡಿ, ಕ್ಷೇತ್ರದವರಿಗೆ ಕೊಡಿ ಅಂತ ನನ್ನ ಒಂದು ಮನವಿ ಮಾಡ್ಕೋತೇನೆ. 1989ರಿಂದ 99ರವರೆಗೂ ಬರೀ 2 ಬಾರಿ ನಮ್ಮ ತಂದೆಯವರು ಶಾಸಕರಾಗಿದ್ದರು. ಆ ಕಾಲದಲ್ಲಿ ಅವರು ಬರೀ ಶಾಸಕರಾಗಿ ಸುಮಾರು ಕೆಲಸ ಮಾಡಿದ್ದಾರೆ. ಇಲ್ಲಿ KSRP ಬಟಾಲಿಯನ್ ಮಾಡಿದ್ದಾರೆ. ಬೇರೆ ನೀವು ಯಾವುದಾದ್ರೂ ಕೆಲಸ ಮಾಡ್ಬೋದು. ಕ್ಷೇತ್ರದಲ್ಲಿ ಹೊರಗಿನಿಂದ ಜನವನ್ನು ತೆಗೆದುಕೊಂಡು ಬರುವಂಥ ಕೆಲಸ ಇದು. 10,000 ಕುಟುಂಬಗಳನ್ನು ಇಲ್ಲಿ ತೊಗೊಂಬಂದಿದ್ದೀವಿ. ಒಂದು 2 ಕೋಟಿ ರೂಪಾಯಿ ಅವರಿಗೆ ಪಗಾರ ಆದ್ರೆ ತಿಂಗಳ, ಅದರಲ್ಲಿ 1 ಕೋಟಿ ರೂಪಾಯಿ ನಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಖರ್ಚು ಮಾಡ್ತಾರೆ ಅವರು. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿಗ್ಗಾಂವಿಯ ಉಪಚುನಾವಣೆ ಹಿನ್ನೆಲೆಯಲ್ಲಿ. ಈ ಉಪಚುನಾವಣೆ ಹಿನ್ನೆಲೆಯಲ್ಲಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಿಂದ ಹಗ್ಗಿನ ಜಗ್ಗಾಟದಂತೆ ಒಂದೇ ಕುರ್ಚಿಗೆ ಕಾಂಗ್ರೆಸ್ನಿಂದ 18ರಿಂದ 20 ಜನ ಪ್ರಬಲ ಆಕಾಂಕ್ಷಿಗಳು, ಭಾರತೀಯ ಜನತಾ ಪಕ್ಷದಿಂದ ಒಂದೇ ಕುರ್ಚಿಗೆ 6 ಜನ ಆಕಾಂಕ್ಷಿ, 6 ಮತ್ತು 20 26 ಜನ ಆಕಾಂಕ್ಷಿಗಳು ಈ ಕ್ಷೇತ್ರದ ಶಾಸಕ ಆಗಲಿಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ನಿಂದ ಈ ಕ್ಷೇತ್ರದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಮಾಜಿ ಶಾಸಕರ, ಮಾಜಿ ಸಂಸದರ ಪುತ್ರ ಮತ್ತು ಈ ಕ್ಷೇತ್ರದ ಪ್ರಭಾವಿ ನಾಯಕರ ಬೆಂಬಲದಿಂದ ಸುಮಾರು ಜನ ಆಕಾಂಕ್ಷಿಯಾಗಿದ್ದಾರೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ 1957ರಿಂದ 1999ರವರೆಗೆ ಕಾಂಗ್ರೆಸ್ಸಿನ ಭದ್ರಕೋಟೆ, 1999ರಿಂದ 2023ರವರೆಗೆ ಕಾಂಗ್ರೆಸ್ಸಿಗೆ ನೆಲ ಇಲ್ಲದಂಥ ಕ್ಷೇತ್ರದಲ್ಲಿ ರಣಕಹಳೆ ಎದ್ದಿರತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನರು ಈ ಬಾರಿ ಯಾವ ಪಕ್ಷದ ಕಡೆ, ಯಾವ ಅಭ್ಯರ್ಥಿ ಕಡೆ, ಯಾವ ವ್ಯಕ್ತಿ ಕಡೆ ಮುಖ ಮಾಡ್ತಾರೆ ಅನ್ನೋದು ಈ ಸಂದರ್ಶನದಲ್ಲಿ ಮೂಲ ಉದ್ದೇಶ. ನಮ್ಮ ಜೊತೆ ಇಂದು 2013ರಿಂದ 2018ರಿಂದ 2023ರ ಈ ಉಪಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ರಾಜು ಮಂಜುನಾಥ್ ಕುನ್ನೂರ್ ಅವರು. ಇವರು 2013ರಲ್ಲಿ ಸೀನಿಯರ್ ಸಿಟಿಜನ್ಗೆ ನೀವು ಟಿಕೆಟ್ ಕೊಡಬೇಕಂದ್ರೆ ನಮ್ಮ ತಂದೆಯವರಿಗೆ ಟಿಕೆಟ್ ಕೊಡಿ, ಯುವಕರಿಗೆ ಕೊಡಬೇಕಂದ್ರೆ NSIU ಮತ್ತು ಯೂತ್ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಬೇಕಂದ್ರೆ ನನಗೆ ಟಿಕೆಟ್ ಕೊಡಿ ಅಂತ ಫೈಟ್ ಮಾಡಿರ್ತಕ್ಕಂಥವ್ರು. 18ರಲ್ಲಿ ಪ್ರಬಲವಾಗಿ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೇನೆ, ನನಗೆ ಅವಕಾಶ ಸಿಗಲೇಬೇಕು, ಈ ಕ್ಷೇತ್ರದಲ್ಲಿ ನಂದೇ ಆಗಿರ್ತಕ್ಕಂಥ, ನಮ್ಮ ತಂದೆಯವರಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ಇದ್ದೇನೆ ಅಂತ ಹೇಳಿದರು. 23ರಲ್ಲಿ
ಕೊನೆ ಹಂತದಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಆಗಲಿಕ್ಕೆ ಹೋಗಿರ್ತಕ್ಕ ಸಂದರ್ಭದಲ್ಲಿ ಟಿಕೆಟ್ ನೀವು ಹೋಗಿ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿಕೊಳ್ಳಿ ಕ್ಷೇತ್ರದಲ್ಲಿ ಅಂದಿರ್ತಕ್ಕ ಸಂದರ್ಭದಲ್ಲಿ ನ್ಯೂಟ್ರಲ್ ಆಗಿಬಿಟ್ರು ಹೈಕಮಾಂಡಿನ ಒಂದು ಮೆಸೇಜ್ನಿಂದ. ಉಪಚುನಾವಣೆಯಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ವಿಜೃಂಭಣೆಯಿಂದ ಫೈಟ್ ಮಾಡ್ತಾ ಇರುವಂಥ ರಾಜು ಮಂಜುನಾಥ್ ಕುನ್ನೂರ್ ಅವರು. ಬನ್ನಿ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಕ್ಷೇತ್ರದ ಜನನಾಯಕ ಯುವ ನಾಯಕ ವಿಶೇಷ ಸಂದರ್ಶನ. ಬನ್ನಿ ವೀಕ್ಷಕರೇ, ರಾಜು ಕುನ್ನೂರ್ ಜೊತೆ ಮಾತನಾಡೋಣ. ನಮಸ್ಕಾರ. ನಮಸ್ಕಾರ. ಕ್ಷೇತ್ರದ ಜನನಾಯಕ ಯುವ ನಾಯಕ ವಿಶೇಷ ಸಂದರ್ಶನ. ಮತ್ತು ನಿಮ್ಮನ್ನು ನೋಡ್ತಾ ಇದ್ರೆ ಒಂದು ಯುವಕರಿಗೆ ಒಂದು ಬದಲಾವಣೆ ಹಾದಿಯ ಮೇಲೆ ಹೋಗ್ತಾ ಇದ್ದೀರಿ. ಯುವಕರಿಗೆ ಒಂದು ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಪಾತ್ರ ವಹಿಸ್ತಾ ಇದ್ದೀರಿ. ರೋಲ್ ಮಾಡೆಲ್ ಆಗಿದ್ದೀರಿ ಸರ್ ನೀವು. ಯುವಕರಾಗಿದ್ದೀರಿ, ಹಿರಿಯರ ರೀತಿಯಿಂದ ವರ್ತನೆ ಮಾಡ್ತೀರಿ. ಮತ್ತು ಮಹಿಳೆಯರ ಜೊತೆ, ಯುವತಿಯವರ ಜೊತೆ, ತಮ್ಮ ಫ್ಯಾಮಿಲಿಯ ಕುಟುಂಬ ರೀತಿಯಿಂದ ಇರ್ತೀರಿ ಕ್ಷೇತ್ರದಲ್ಲಿ. ನಾನು ಕೇಳಿದ ಪ್ರಕಾರದಿಂದ ಮೊದಲಿಂದ ನಾನು ಸಂದರ್ಶನಕ್ಕೆ ಹೋಗೋಕ್ಕಿಂತ ಪೂರ್ವಕವಾಗಿ ನಿಮ್ಮ ರಾಜಕಾರಣ, ಸಮಾಜ ಸೇವೆ ಪ್ರಾರಂಭ ಮಾಡಿದ್ದು ಎಲ್ಲಿಂದ ಸರ್ ನೀವು? ನಮಸ್ಕಾರ. ಈಗ ಮೊದಲನೇದಾಗಿ ನಮ್ಮ ಶಿಗ್ಗಾಂವ್ ಮತಕ್ಷೇತ್ರಕ್ಕೆ ಅನಿರೀಕ್ಷಿತವಾಗಿ ಒಂದು ಉಪಚುನಾವಣೆ ಬಂದಿದೆ. ಈ ಒಂದು ಉಪಚುನಾವಣೆ ಬಂದಿರೋದು ನಮ್ಮ ಶಿಗ್ಗಾಂವಿಯ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತ ನನ್ನ ಇದು ಒಂದು ಅನಿಸಿಕೆ. ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ನಮ್ಮ ತಂದೆಯವರು 2004ರಲ್ಲಿ MP ಚುನಾವಣೆಗೆ ನಿಂತ್ಕೊಂಡ್ರು. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಅವರು ಚುನಾವಣೆಗೆ ನಿಂತ್ಕೊಂಡ್ರು. ಆ ಟೈಮ್ನಲ್ಲಿ ನಾನು ಡೆಲ್ಲಿಯಲ್ಲಿ IAS ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು IAS ಓದೋದು ಮುಗೀತಾ ಬಂತು, 1 ವರ್ಷ ಅಲ್ಲಿದ್ದೆ. ಅದಾದ ನಂತರ ನಮ್ಮ ತಂದೆಯವರ ಚುನಾವಣೆಗೆ ನಾನು ಬಂದೆ ಇಲ್ಲಿ. ಅವರ ಜೊತೆ ಸತತವಾಗಿ ಎಂಟೈರ್ ಇದು ನಮ್ಮ ಶಿಗ್ಗಾಂವ್ ಕೂಡ ಅವಾಗ ಹಾವೇರಿಗೆ ಬರ್ತಾ ಇತ್ತು, ಬಟ್ ಧಾರವಾಡ ಲೋಕಸಭಾ ಅಂತ ಧಾರವಾಡ ಸೌತ್ ಅಂತ ಕರೀತಾ ಇದ್ರು ಅವಾಗ. ಉತ್ತರ ಮತ್ತು ದಕ್ಷಿಣ. ಉತ್ತರ ಮತ್ತು ದಕ್ಷಿಣ. ಸೊ ಆ ಟೈಮ್ನಲ್ಲಿ ನಾನು ಓಡಾಡಿದೆ, ಎಲ್ಲ ಕಡೆ ಓಡಾಡಿ ಆವಾಗ ನನಗೆ ರಾಜಕೀಯ ಒಂದು ಪ್ರವೇಶ ಆ ಮೂಲಕ ನಾನು ಆದೆ. ಅದಾದ ನಂತರ 2008ರಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಒಂದು ನಮ್ಮ ಕಾಂಗ್ರೆಸ್ಸಿನ ಆಂತರಿಕ ಚುನಾವಣೆ ನಡೀತು. ಅದರಲ್ಲಿ ನಾನು ಸ್ಪರ್ಧೆಗೆ ಇಳಿದೆ. ನಾನು ಆ್ಯಕ್ಚುಲಿ ಧಾರವಾಡ ಡಿಸ್ಟ್ರಿಕ್ಟಿಗೆ ಪ್ರೆಸಿಡೆಂಟ್ ಆಗಬೇಕಂತ ನಿಂತ್ಕೊಳಕ್ಕೆ ಹೊರಟಿದ್ದೆ. ಅಲ್ಲೆಲ್ಲ ನಮ್ಮ ಹುಡುಗರಿದ್ರು. ಅವ್ರೇನಂದ್ರು, ಬೇಡ ಅಣ್ಣ, ನೀ ಇಲ್ಲಿ ಯಾಕೆ ಬರ್ತೀಯ, ನೀ ಮಾಡಂಗಿದ್ರೆ ಸ್ಟೇಟಿಗೆ ಮಾಡು ಅಂತಂದ್ರು. ಸ್ಟೇಟಿನಲ್ಲಿ ಏನಾಯಿತು ಅಂತಂದರೆ, ನನ್ನ ಆತ್ಮೀಯ ಸ್ನೇಹಿತರಾದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸ್ಟೇಟ್ ಕಂಟೆಸ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಅವ್ರಿಗೋಗಿ ಕೇಳ್ಕೊಂಡೆ, ಇಲ್ಲ ನಮ್ಮ ಹುಡುಗರು ಹಿಂಗೆ ಅಂತ ಇದ್ದಾರೆ ಸರ್, ಮತ್ತು ನೀವು ಸ್ಟೇಟ್ ಕಂಟೆಸ್ಟ್ ಮಾಡ್ತಾ ಇದ್ದೀರಾ, ನಾನು ಕೂಡ ಮಾಡಬೇಕಂತ ಇದ್ದೀನಿ, ಏನು ಮಾಡಲಿ ಅಂತ. ಇಲ್ಲಪ್ಪ ಮಾಡು, ಅದರಲ್ಲಿ ಏನಿದೆ, ಚುನಾವಣೆಯಲ್ಲಿ 10 ಹಲವಾರು ಜನ ಮಾಡ್ತಾ ಇದ್ದಾರೆ, ನೀನು ಕೂಡ ಮಾಡು, ನಿಮ್ಮ ಭಾಗದಿಂದ ಎಲ್ಲ ಓಡ್ತಗೋ, ನೀನು ಸ್ಪರ್ಧೆ ಮಾಡು ಅಂದರು. ಆಯಿತು ಅಂತೇಳಿ ನಾನು ಪ್ರಯತ್ನ ಮಾಡಿದೆ. 10 ದಿನದಲ್ಲಿ ಕಂಪ್ಲೀಟ್ ರಾಜ್ಯನ ಸುತ್ತದೆ. ಇವಾಗ ಒಂದು 10 ಡೇಸಲ್ಲಿ ಅಂದರೆ ನಾನು 1-2 ಟೀಮ್ಗಳು ಮಾಡಿದೆ. ನನ್ನ ತಮ್ಮ ಈ ಭಾಗಕ್ಕೆ ಹೋದ, ಯಾವುದಂತಂದರೆ ಈ ಮಂಗಳೂರು ಭಾಗ, ಈ ಉತ್ತರ ಕನ್ನಡ, ಚಂದನ್ ಕುನ್ನೂರು. ಸೊ ನನ್ನ ತಮ್ಮನಿಗೆ ಆ ಕಡೆ ಜವಾಬ್ದಾರಿ ಕೊಟ್ಟೆ, ಬೆಂಗಳೂರಲ್ಲಿ ಒಬ್ರಿಗೆ ಜವಾಬ್ದಾರಿ ಕೊಟ್ಟೆ, ನಾನೊಂದು ಕಡೆ ಜವಾಬ್ದಾರಿ ತಗೊಂಡೆ, ಎಲ್ಲ ಕಡೆನೂ ಓಡಾಡಿದೆ. ನಂದು ವಿಶೇಷತೆ ಅವಾಗ ಏನಂತಂದರೆ, ಒಂದು ಪ್ಯಾಂಪ್ಲೆಟ್ ಮಾಡಿಸ್ದೆ, ನಂದೊಂದು ಫೋಟೋ ಹಾಕಿ, ನಂದು ಸನ್ಫ್ಲವರ್ ಒಂದು ಚಿಹ್ನೆ ಇತ್ತು. ಆ ಪ್ಯಾಂಪ್ಲೆಟನ್ನು ಎಂಟೈರ್ ಕ್ಷೇತ್ರದಲ್ಲಿ, ಎಂಟೈರ್ ರಾಜ್ಯದಲ್ಲಿ ಇರೋಂಥ ಮತದಾರ ಪಟ್ಟಿ ತಗೊಂಡು ಪ್ರತಿಯೊಬ್ಬರ ಮನೆಗೆ ಪೋಸ್ಟ್ ಹಾಕಿದೆ. ಈ ಕೆಲಸ ಯಾರೂ ಮಾಡಿರಲಿಲ್ಲ. ಆಮೇಲೆ ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಎಂಟೈರ್ ಮತದಾರರಿಗೆ ಬಿಟ್ಟೆ. ಆ ಟೈಮಲ್ಲಿ ಎಷ್ಟೋ ಜನ ನನ್ನ ಮುಖ ನೋಡಿಲ್ಲ, ಬಟ್ ವೋಟಿಂಗ್ ಹಾಕ್ಬೇಕಾದ್ರೆ ಕ್ಯೂ ಅಲ್ಲಿ ನನ್ನ ಪ್ಯಾಂಪ್ಲೆಟ್ ಇಟ್ಕೊಂಡು ಹೋಗ್ಯಾರ ಅವತ್ತು. ಈ ಆಂತರಿಕ ಚುನಾವಣೆ ಎಷ್ಟರ ಮಟ್ಟಿಗೆ ಆಯ್ತು ಅಂತಂದರೆ, ಭಾಳ ಒಂದು MLA ಎಲೆಕ್ಷನ್ಗಿಂತ ಭಾಳ ಜೋರಾಗಿ ಆಯ್ತಿದೆ ಎಲೆಕ್ಷನ್ಸ್. ಅಷ್ಟರ ಮಟ್ಟಿಗೆ ಹೋರಾಟ ಆಯಿತು. ಅಲ್ಲೇನಪ್ಪ ಆಯಿತು ಅಂತಂದರೆ, ಎಷ್ಟೋ ಜನ ನನ್ನ ಮುಖ ಗೊತ್ತಿಲ್ಲದೆ ಇರೋರು ಕೂಡ ಹೋಗಿ ನನಗೆ, ಯಾರೂ ನಮಗೆ ಕೇಳ್ಕೊಂಡಿಲ್ಲ, ನಮ್ಮ ಮನೆಗೆ ಒಂದು ಪ್ಯಾಂಪ್ಲೆಟ್ ಬಂದೈತಿ, ನನಗೊಂದು ರಿಕ್ವೆಸ್ಟ್ ಬಂದೈತಿ, ನನಗೆ ವಾಯ್ಸ್ ಕಾಲ್ ಬಂದೈತಿ ಅಂಥೇಳಿ ನನಗೆ ಮತ ಹಾಕಿದ್ರು. ಅಲ್ಲೂ ಕೂಡ ನನ್ನನ್ನು ಕಟ್ ಮಾಡಬೇಕಂತ ನಮ್ಮ ಆಪೋನೆಂಟ್ ಟೀಮು ಭಾಳಷ್ಟು ಪ್ರಯತ್ನ ಮಾಡಿದ್ರು. ನಾನು ಸ್ಟೇಟಿಗೆ ಫಸ್ಟು ರಿಜ್ವಾನ್ ಅರ್ಷದ್ ಅವರು ಅಧ್ಯಕ್ಷರಾದರು, ಸೆಕೆಂಡ್ ಪ್ರಿಯಾಂಕ್ ಖರ್ಗೆ ಅವರು ವೈಸ್ ಪ್ರೆಸಿಡೆಂಟ್ ಆದರು, ನಾನು 3rd ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾದೆ. ಆ ಮುಖಾಂತರ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ. ಅದಾದ ನಂತರ ನಮ್ಮ ತಂದೆಯವ್ರ ಜೊತೆಗೆ ಸುಮಾರು ಓಡಾಡಿದೆ, ಹಳ್ಳಿಗಳೆಲ್ಲ ಓಡಾಡಿದೆ. ಆಮೇಲೆ ಎಲ್ಲ ಅಭಿವೃದ್ಧಿ ಕೆಲಸದಲ್ಲೂ ಕೂಡ ನಾನು ಅವರೊಟ್ಟಿಗೆ ಸೇರಿಕೊಂಡೆ. ಆಮೇಲೆ ಈ ಒಂದು ಬೇಡ್ತಿವರ್ಧ ನದಿ ಅಂತ ಯೋಜನೆಯನ್ನು ಮಾಡ್ತಾಯಿದ್ರು ತಂದೆಯವರು. ಅದನ್ನು ಕೂಡ ಒಂದು ರಿಜಿಸ್ಟರ್ ಕಂಪ್ನಿ ಮಾಡಿ ಅದರಲ್ಲಿ ನನ್ನ ಕಾರ್ಯದರ್ಶಿಯಾಗಿ ಮಾಡಿದ್ರು. ಅದರಲ್ಲೂ ನಾನು ಸುಮಾರು ರೈತರನ್ನು ನಾನು ಮೆಂಬರ್ಶಿಪ್ ಮಾಡಿಸ್ದೆ ಅವ್ರನ್ನ. ಅದರಲ್ಲೂ ಹೋರಾಟ ಮಾಡಿದ್ವಿ. ಆವಾಗ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವಾಗ ಕೂಡ ಹೋಗಿ ಅಲ್ಲೊಂದು ಮನವಿ ಕೊಟ್ವಿ ಅವಾಗ. ಅದಾದ ನಂತರ ಅಲ್ಲಿ ನೀರಾವರಿ ಮಂತ್ರಿಗೂ ಮನವಿ ಕೊಟ್ವಿ.
ಸ್ಟೇಟಲ್ಲಿ CMಗೂ ಮನವಿ ಕೊಟ್ಟು ಅದ್ರ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಿದ್ದೆ. ಅದು ಪತ್ರಿಕೆಯಲ್ಲಿ ಬರ್ತಾನೆ ಇದೆ, ಸುಮಾರು ಜನ ನೋಡಿದ್ದಾರೆ ಅದ್ರ ಬಗ್ಗೆ. ಭಾಳಷ್ಟು ಹೋರಾಟ ಮಾಡಿದ್ವಿ. ಒಂದು ಖುಷಿ ಏನಪ್ಪ ಅಂತಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಒಂದು ನೀರಾವರಿ ಇದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಯಾವುದಾದ್ರೂ ಕೈಗೆತ್ಕೊಂಡಿದ್ರೆ ಬೇಡ್ತಿ ವರದಾನ ಕೈಗೆತ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು. ಅದನ್ನು ಫೀಸಿಬಲ್ ರಿಪೋರ್ಟ್ ಮಾಡಿಸಿದ್ವಿ ನಾವು. ಅವರು ಕೂಡ ಫೀಸಿಬಲ್ ರಿಪೋರ್ಟ್ ಮಾಡಿಸೋರು, ಇಲ್ಲ ಇದು ಮಾಡ್ಬೋದು, ಇದು ಸಾಧ್ಯ ಐತೆ ಅಂಥೇಳಿ ಅದನ್ನು ಕೈಗೆತ್ಕೊಂಡಿದ್ದಾರೆ. ಆ ಹೋರಾಟದ ಮುಖಾಂತರನೂ ನಾನು ರಾಜಕೀಯದಲ್ಲಿ ಪ್ರವೇಶವಾಗಿದ್ದೇನೆ. ಆಮೇಲೆ ಇಲ್ಲಿ ಸುಮಾರು ಜನ ಯುವಕರನ್ನ, ನಾನು ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗ ಸ್ಟೇಟಲ್ಲಿ ಮಾಡಿದ್ದು ಬೇರೆ, ನಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲೇ ಪ್ರತಿ ಬೂತ್ನಲ್ಲಿ 50-50 ಮಂದಿ ಮೆಂಬರ್ಶಿಪ್ ಮಾಡಿಸ್ದೆ. ಮೋರ್ ದೆನ್ 10,000 ಯುವಕರನ್ನ ನಾನು ಇಲ್ಲಿ ಸದಸ್ಯರನ್ನಾಗಿ ಮಾಡಿದ್ದೆ ಅವಾಗ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಸೊ ಹಿಂಗಾಗಿ ಒಂದು ಹಿಂಡುಗಟ್ಟಲೆ ಯುವಕರನ್ನ ನಿಂದೆ ಬರ್ತಾ ಇದ್ರು. ಅವಾಗ ಬಹಳಷ್ಟು ಜನ ಯುವಕರು ನನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಜೊತೆಲಿ ಓಡಾಡ್ತಾ ಇದ್ವಿ, ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲ ನಮ್ಗೆ ಒಳ್ಳೆ ಒಬ್ರು ಯುವಕರಿದ್ದೀರಾ, ನೀವು ಬರ್ರಿ, ನೀವು ರಾಜಕೀಯ ಬಿಡಬೇಡ್ರಿ, ಮಾಡ್ರಿ ಅಂತ ಹೇಳಿದಾಗ ನನಗದು ಆಸಕ್ತಿ ಬರ್ತಾ ಹೋಯ್ತು. ನಾನು ರಾಜಕೀಯಕ್ಕೆ ಚುನಾವಣೆ ಮಾಡಬೇಕಂತ ರಾಜಕೀಯ ಎಂಟ್ರ್ ಆದವನಲ್ಲ, ನಮ್ಮ ತಂದೆಯವರಿಗೆ ಹೆಲ್ಪ್ ಮಾಡಬೇಕು ಅಂತ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು. ಬಟ್ ಅಲ್ಲಿ ಯುವಕರ ಒಂದು ಉತ್ಸಾಹ, ಖುಷಿ ಅದನ್ನೆಲ್ಲ ನೋಡಿ, ಇಲ್ಲಪ್ಪ ಇಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕಂತಂದರೆ ಸ್ವಲ್ಪ ನಾವು ನಾಲೆಜ್ ಇದ್ದವರು. ನಾನು ಎಲ್ಲ ಕಡೆ ಓಡಾಡಿದ್ದೀನಿ. ನಮ್ಮ ತಂದೆಯವರು ನನಗೆ ಸಾಕಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ನಾನು 3 ಡಿಗ್ರಿ ಇದ್ದಾವೆ. ಒಂದು BBA ಮಾಡಿದ್ದೀನಿ, ಲಂಡನಲ್ಲಿ MBA ಮಾಡಿದ್ದೀನಿ, ಬೆಂಗಳೂರಲ್ಲಿ LLB ಮಾಡಿದ್ದೀನಿ, ಮುಂದೆ IAS ಮಾಡಿದ್ದೀನಿ. ಸೊ ಹಿಂಗೆ ನನ್ನ ಹತ್ರ 3 ಡಿಗ್ರಿ ಇದ್ದಾವೆ. ನಮ್ಮ ತಂದೆಯವ್ರು ನನಗೆ ಲಂಡನಲ್ಲಿ ಓದಬೇಕಂತ, ನನಗೆ ಓದೋ ಆಸೆ ಐತೆ ಅಂದ ತಕ್ಷಣ ಒಂದು ನಿಮಿಷ ಅವರು ಇಲ್ಲ ಅಂತ ಹೇಳಿಲ್ಲ. ಆಯ್ತು, ಅದು ಏನಾದರೂ ಆಗಲಿ, ಎಷ್ಟಾದರೂ ಫೀಸ್ ಬರಲಪ್ಪ, ನಾನು ಕಟ್ತೀನಿ, ನೀನು ಹೋಗು ಅಂತ ನನಗೆ ಲಂಡನಲ್ಲಿ ಓದಿಸಿದ್ರು. ಮುಂದೆ ಇಲ್ಲ, ನಾನು ಡೆಲ್ಲಿಯಲ್ಲಿ ಬಂದು IAS ಮಾಡಬೇಕು ಅಂದರೆ ಆಯಿತು, ಅಲ್ಲೇ ಇರು, ಓದು ಅಂತ ಹೇಳಿದ್ರು. ಓದಕ್ಕೆ ಮಾತ್ರ ನಮ್ಮ ತಂದೆಯವರು ಯಾವತ್ತೂ ಹಿಂದೆ ಮುಂದೆ ಮಾಡಿಲ್ಲ. ಯಾಕಂದರೆ ಅವರು ಬಂದಿರೋದು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ಸನ್ನು. ಸೊ ಹೀಗಾಗಿ ಅವರು ಎಜುಕೇಷನಿಗೆ ಬಹಳ ಮಹತ್ವ ಕೊಡ್ತಾರೆ. ಸೊ ಹೀಗಾಗಿ ನಮಗೆ ಸಾಕಷ್ಟು ಅವಕಾಶಗಳಿದ್ದು. ಹುಬ್ಬಳ್ಳಿಯಾಗೆ ಸ್ಕೂಲ್ ಮಾಡ್ಬೋದಾಗಿತ್ತು, ಬೆಂಗಳೂರ ಮಾಡ್ಬೋದಾಗಿತ್ತು. ಇಲ್ಲ, ನಮ್ಮ ಕ್ಷೇತ್ರದ ಜನತೆಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದೊಂದು ದೃಷ್ಟಿ ಇಟ್ಕೊಂಡು ನಮ್ಮ ಕ್ಷೇತ್ರದಲ್ಲೇ ನಾವು ವಿದ್ಯಾಭ್ಯಾಸ ಸಂಸ್ಥೆಗಳನ್ನ ಹುಟ್ಟಾಕಿದ್ರು. 1989ರಲ್ಲಿ ನಮ್ಮ ತಂದೆಯವರು ಮೊದಲನೇ ಬಾರಿಗೆ ಶಾಸಕರಾದಾಗ ಇಲ್ಲಿ ಗುಡ್ಲಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ನಾವು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಓಪನ್ ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ 35 ವರ್ಷ ಆಯಿತು. ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಎಲ್ಲ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಅನ್ನದಾನ ಶ್ರೇಷ್ಠ ದಾನ ಅಂತಾರೆ. ಮತ್ತು ನಮ್ಮ ತಂದೆಯವ್ರು ಏನಂತಾರಂದರೆ ವಿದ್ಯಾದಾನ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅಂತಂದು ಅವ್ರು ನಂಬಿಕೆ ಇಟ್ಟಂಥವ್ರು. ಸೊ ಹೀಗಾಗಿ ವಿದ್ಯಾಸಂಸ್ಥೆಗೆ ಹೆಚ್ಚಿನ ಒಂದು ಒತ್ತು ಕೊಡ್ತಾರೆ. ಇಲ್ಲಿ ವಿದ್ಯಾಸಂಸ್ಥೆಗಳು ನಡೀತಾ ಇದ್ದಾವೆ. ನಮ್ಮ 1 to 12 ಕನ್ನಡ ಮೀಡಿಯಂ ಇದೆ, 1 to 10 ಇಂಗ್ಲೀಷ್ ಮೀಡಿಯಂ ಇದೆ, ಡಫ್ ಆ್ಯಂಡ್ ಡಮ್ ಸ್ಕೂಲ್ ಇದೆ, ಫ್ರೀ ಗರ್ಲ್ಸ್ ಹಾಸ್ಟೆಲ್ ಇದೆ, ಎಲ್ಲ ಬೇಸಿಕ್ ಎಜುಕೇಷನು. ಯಾಕಂತಂದರೆ ಇಲ್ಲಿ ಮಕ್ಕಳಿಗೆ ಒಂದು ಫೌಂಡೇಶನ್ ಚೆನ್ನಾಗಿರಬೇಕು. ಯಾವುದೇ ಒಂದು ಮಕ್ಕಳು ಎಜುಕೇಷನ್ ಫೌಂಡೇಶನ್ ಚೆನ್ನಾಗಿದ್ದರೆ ಮುಂದೆ ಅವ್ರ ಜೀವನ ಸುಧಾರಿಸುತ್ತೆ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಭಾರತದ ಭವಿಷ್ಯ ಅಂತ ಒಂದು ಅದನ್ನು ಕನಸನ್ನು ಇಟ್ಟುಕೊಂಡು ನಾವು ಭಾಳಷ್ಟು ವಿದ್ಯಾಸಂಸ್ಥೆಗಳಿಗೆ ಒತ್ತು ಕೊಟ್ಟು ಇಲ್ಲಿ ನಡೆಸ್ತಾ ಬಂದಿದ್ದೀವಿ. ಅದಾದ ನಂತರ ಇವಾಗ ನಾನು ನಮ್ಮ ಸಂಸ್ಥೆಯಲ್ಲಿ ಕಾರ್ಯದರ್ಶಿ. ಅದರ ಮುಖಾಂತರ ಸುಮಾರು ಒಂದು 3,000 ಜನ ಹುಡುಗರು ಓದ್ತಾರೆ ನಮ್ಮಲ್ಲಿ. ಆಮೇಲೆ 35 ವರ್ಷ ಅಂತಂದರೆ ಸುಮಾರು ಒಂದು 50-60 ಸಾವಿರ ಕುಟುಂಬ ನಮ್ಮ ಶಿಗ್ಗಾಂವ್ ಕ್ಷೇತ್ರದಿಂದ ನಮ್ಮ ಸಂಸ್ಥೆಯಲ್ಲಿ ಹೋಗಿದ್ದಾರೆ. ಸರಿ ಸರ್, ಈ ಶಿಕ್ಷಣ ಸಂಸ್ಥೆ, ಯುವ ಘಟಕದಿಂದ ನಿಮ್ಮ ರಾಜಕಾರಣ, ತಂದೆಯವರ ಮಾರ್ಗದರ್ಶನ, ಬ್ರದರ್ ಅವರ ಬೆನ್ನೆಲುಬು ಸಪೋರ್ಟ್ ಆಗಿ, ಹೌದು, ಚಂದನ್ ಕುನ್ನೂರ್ ಅವರು ಸಪೋರ್ಟ್ ಮಾಡಿದ್ರು. ಆದರೆ ರಾಜು ಕುಂದೂರು ಅವರು ಶಿಗ್ಗಾಂವಿ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಮೊದಲನೇ ಬಾರಿಗೆ 2013ರಲ್ಲಿ ಕೇಳಿದ್ರಿ, ಹಿರಿಯರಿಗಾದರೆ ನಮ್ಮ ತಂದೆಯವರಿಗೆ ಕೊಡಿ ಅಥವಾ ಯುವಕರಿಗಾದರೆ ನನ್ನನ್ನು ಕೊಡಿ ಅಂತ ಹೇಳಿದ್ರಿ. 18ರಲ್ಲಿ ಸೀರಿಯಸ್ ಆಗಿ ಕೇಳಿದ್ರಿ, 23ರಲ್ಲಿ ಕೊನೆ ಹಂತದಲ್ಲಿ ನಿಮ್ಮ ಹೆಸರು ಹೋಯಿತು. ಇಲ್ಲೇನು ಮಾಡ್ತಾ ಇದೆಯಪ್ಪ, ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಂತ ಮೆಸೇಜ್ ಕೊಟ್ಟರು. ಆ ಮೆಸೇಜ್ ರಿಟರ್ನ್ ಆದ ತಕ್ಷಣ ನೀವು ನ್ಯೂಟ್ರಲ್ ಆಗಿಬಿಟ್ರಿ. ಮತ್ತೆ ಬೈ ಎಲೆಕ್ಷನ್ದಲ್ಲಿ ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ರಿ. ರಾಜು ಕುನ್ನೂರ್ ಅವರನ್ನೇ ಯಾಕೆ ಟಿಕೆಟ್ ಕೊಡಬೇಕು ಈ ಕ್ಷೇತ್ರದಲ್ಲಿ? ಸರ್, ಈಗ 2013ರಲ್ಲೂ ಕೂಡ ನಾನು ಟಿಕೆಟ್ ಕೇಳಿದ್ದೆ. ಆವಾಗ ಸೀನಿಯರ್ ಬೇಕಂತಂದರೆ ನಮ್ಮ ತಂದೆಯವ್ರಿಗೆ ಕೊಡ್ರಿ ಅಥವಾ ಯುವಕರು ಬೇಕಂತಂದರೆ ನನಗೆ ಆದ್ಯತೆ ಕೊಡು ಅಂತ 2013ರಲ್ಲಿ ಕೇಳಿದ್ದೆ. ಅದಾದ ನಂತರ 2018ರಲ್ಲಿ ಸೀರಿಯಸ್ ಆಗಿ ನನಗೇ ಟಿಕೆಟ್ ಕೊಡಬೇಕು ಅಂತ ಕೂಡ ನಾನು ಪ್ರಯತ್ನ ನಡೆಸಿದ್ದೆ. ಆಗಲೂ ಕೂಡ ನನ್ನ ಹೆಸರು ಇಲ್ಲಿ ಒಂದು ರಾಜ್ಯದಲ್ಲಿ ಹೆಸರು ರೆಕಮೆಂಡ್ ಆಗಿ ಹೈಕಮಾಂಡ್ಗೆ ಹೋಯ್ತು. ಮತ್ತೆ ಅದು ಯಾವುದ್ಯಾವುದೋ ಕಾರಣಾಂತರದಿಂದ ಮತ್ತೆ ನನ್ನ ಟಿಕೆಟ್ ತಪ್ಪಿತು. ಮತ್ತೆ 2023ರಲ್ಲಿ ನಾನು ಅರ್ಜಿ ಕೂಡ ಹಾಕಿರಲಿಲ್ಲ. ಆದರೂ ಕೂಡ ನನ್ನ ಹೆಸರನ್ನ ಡೆಲ್ಲಿವರೆಗೂ ತರಿಸ್ಕೊಂಡು ಕೊನೆ ಗಳಿಗೆಯಲ್ಲಿ ನಾನು ವೇಣುಗೋಪಾಲ್ ಅವರಿಗೆ ಭೇಟಿಯಾದಾಗ, नहीं आपका टिकट हो गया, आप यहाँ पर क्या कर रहे हो, अपना गांव जाओ, बैठ के उधर काम शुरू करो, आपका टिकट हो गया ಅಂತಂದು ಹೇಳಿದ್ರು. ಹೇಳಾದ್ಮೇಲೆ ಮತ್ತೆ ಮರುದಿನ ಕಾಲ್ ಬಂತು, ಮತ್ತೆ ಯಾವ್ಯಾವ ಕಾರಣಾಂತರದಿಂದ ಮತ್ತೆ ನನ್ನ ಟಿಕೆಟು ಕೈ ತಪ್ಪಿತು. ಬಟ್ ಈಗ ನನಗೆ ಒಂದು
ಹೈಕಮಾಂಡಿನಿಂದ ಒಂದು ಭರವಸೆ ಇದೆ, ಈ ಸತಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾನು ಇಲ್ಲಿ ಒಂದು ಕೆಲಸ ಮಾಡ್ತೇನೆ. ನನಗೆ ಯಾಕಪ್ಪ ಟಿಕೆಟ್ ಕೊಡಬೇಕು ಅಂತಂದರೆ, ಈ ಶಿಗ್ಗಾಂವನ್ನು ಒಂದು ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಇದು ಅಭಿವೃದ್ಧಿ ವಂಚಿತವಾಗಿದೆ. ಇಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನು ನಾವು ನೋಡಬೇಕಾಗಿದೆ. ಒಂದು ಶಿಗ್ಗಾಂವ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದು ನನ್ನೊಂದು ಕನಸಾಗಿದೆ. ಇಲ್ಲಿ ಯುವಕರಿಗೆ ಉದ್ಯೋಗ ಕೊಡಿಸೋದಾಗಿರ್ಬೋದು, ಅಥವಾ ಮಹಿಳೆಯರಿಗೆ ಅವರ ಸ್ವಾವಲಂಬಿಯ ಜೀವನವನ್ನು ಕಟ್ಟಿಕೊಳ್ಳೋದಾಗ್ಬೋದು, ಅಥವಾ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇನ್ನೂ ಹಲವಾರು ಯೋಜನೆಗಳನ್ನು ನಾನು ಇಲ್ಲಿ ಒಂದು ಕನಸನ್ನು ಇಟ್ಟುಕೊಂಡು ನಾನು ಟಿಕೆಟನ್ನು ಕೇಳ್ತಾ ಇದ್ದೇನೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕಾಗಿದೆ ಅಂಥೇಳಿ ನಾನು ಹೈಕಮಾಂಡಿಗೆ ಮನವರಿಕೆ ಮಾಡಿದ್ದೇನೆ. ಆದ ಕಾರಣದಿಂದ ನನಗೆ ಟಿಕೆಟ್ ನೀಡಿ ಅಂತ ಹೇಳಿದ್ದೇನೆ. ಸೊ ಆದರೂ ಕೂಡ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಟ್ಟರೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧವಾಗಿರ್ತೀನಿ ಅನ್ನೋಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಆದರೆ ಇಲ್ಲಿ ನನಗೇನಪ್ಪ ಅಂತಂದರೆ, ಕ್ಷೇತ್ರದ ಸ್ಥಳೀಕರಿಗೆ ಮೊದಲನೆಯದಾಗಿ ಆದ್ಯತೆಯನ್ನು ನೀವು ಕೊಡಬೇಕು. ನನಗೆ ಅಂತಲ್ಲ, ಕ್ಷೇತ್ರದಲ್ಲಿ ಸ್ಥಳೀಕರಿಗೆ ಮೊದಲನೇ ಆದ್ಯತೆಯನ್ನು ಕೊಡಿ. ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಆದ್ಯತೆ ಕೊಡಿ, ಹೊಸ ಮುಖಗಳಿಗೆ ಒಂದು ಆದ್ಯತೆ ಕೊಡಿ. ಅದರ ಜೊತೆಗೆ ನಮ್ಮ ವೀರಶೈವ ಲಿಂಗಾಯತರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿದ್ದಾರೆ, ಅವ್ರಿಗೆ ಕೊಟ್ಟರೆ ಗೆಲುವು ಸುಲಭ ಅಂತ ನನ್ನ ಒಂದು ಬಯಕೆ. ಓಕೆ ಸರ್. ಸೊ ಈ ರೀತಿಯಾಗಿ ನಾನು ಹೈಕಮಾಂಡ್ಗೆ ಕೇಳ್ಕೊತಾ ಇದ್ದೇನೆ. ಸ್ಥಳೀಕರಿಗೆ ಇದೊಂದು ಒಳ್ಳೆಯ ಅವಕಾಶ, ಸ್ಥಳೀಕರನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಒಳ್ಳೆಯ ಅವಕಾಶ. ಇದನ್ನು ತಾವು ಕ್ಷೇತ್ರದ ಜನತೆಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ಕೋತೇನೆ. ಯಾರಿಗಾದರೂ ಕೊಡಿ, ಕ್ಷೇತ್ರದವರಿಗೆ ಕೊಡಿ ಅಂತ ನನ್ನ ಒಂದು ಮನವಿ ಮಾಡ್ಕೋತೇನೆ. ಈಗ ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂದಿದೆ. ಇದು ಶಿಗ್ಗಾಂವ್ನ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಇದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಕಳೆದ 5 ಬಾರಿ ಸತತವಾಗಿ BJP ಜಯಗಳಿಸ್ತಾ ಬಂದಿದೆ. ಇಲ್ಲಿ ಯಾಕಪ್ಪ ಅಂತಂದರೆ, ಇಲ್ಲಿ ಪ್ರತಿ ಬಾರಿ 4 ಬಾರಿ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರು, ಒಂದು ಸಾರಿ ಯಾಸಿರ್ ಪಠಾಣ್ ಅವ್ರಿಗೆ ಟಿಕೆಟ್ ಕೊಟ್ಟರು. ಎಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಇದು ಹಿಂದೂ ಮುಸ್ಲಿಂ ಚುನಾವಣೆ ಇಲ್ಲಿ ನಡೀತಾ ಇದೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಈ ಒಂದು ಉಪಚುನಾವಣೆಯಲ್ಲಿ ಯಾವುದಾದ್ರೂ ಹಿಂದೂಗಳಿಗೆ, ಸ್ಥಳೀಕರಿಗೆ, ಯುವಕರಿಗೆ, ಹೊಸ ಮುಖಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಾದರೆ ಗೆಲುವು ಸುಲಭ ಅಂತ ನನ್ನ ಭಾವನೆ. ಸರಿ ಸರ್, ಸುಮಾರು 1999ರಿಂದ 2023ರವರೆಗೆ 6 ಬಾರಿ ಕಾಂಗ್ರೆಸ್ ಪರಾಜಿತ ಆಗಿದೆ. ಒಂದು ಮಂಜುನಾಥ್ ಕುನ್ನೂರ್ ಅವರು ಪರಾಜಿತ ಆಗಿದ್ದಾರೆ 2099ರಲ್ಲಿ. ನಂತರ ಅಲ್ಲಿಂದ ಕಾಂಗ್ರೆಸ್ ಪರಾಜಿತ ಆಗ್ತದೆ, ಕಾಂಗ್ರೆಸ್ಗೆ ಇಲ್ಲಿ ನೆಲ ಸಿಗಲಿಲ್ಲ. ನಂತರ ಬಸವರಾಜ ಬೊಮ್ಮಾಯಿ ಅವರು 2008ರಿಂದ 2023ರವರೆಗೆ ಆಯ್ಕೆಯಾಗಿ ಬದಲು 4 ಬಾರಿ ಆಯ್ಕೆ ಆದರೆ ಈ ಕ್ಷೇತ್ರದಲ್ಲಿ ಅವರಿಂದ ಅಭಿವೃದ್ಧಿ ಆಗಿದ್ದು ಎಷ್ಟು ಸಮಂಜಸ, ಎಷ್ಟು ವಂಚಿತ ಸರ್? ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಆಗಿದೆ. ಯಾಕಂತಂದರೆ ಅವರು 4 ಬಾರಿ ಶಾಸಕರಾದರು, 1 ಬಾರಿ ಇರಿಗೇಷನ್ ಮಿನಿಸ್ಟರ್ ಆದರು, ದೊಡ್ಡ ನೀರಾವರಿ ಸಚಿವರಾದರು, ಅದಾದ ನಂತರ ಮುಖ್ಯಮಂತ್ರಿಗಳಾದರು. ಸೊ ಸಾಮಾನ್ಯವಾಗಿ ಎಲ್ಲ ಅಭಿವೃದ್ಧಿನೇ ಆಗಿದೆ, ಆಗಿಲ್ಲ ಅಂತ ಹೇಳಲ್ಲ. ಆದರೆ ನೀವು ಒಂದನ್ನು ನಮ್ಮ ಕ್ಷೇತ್ರದ ಜನತೆ ಕೇಳಿ, 1989ರಿಂದ 99ರವರೆಗೂ ಬರೀ 2 ಬಾರಿ ನಮ್ಮ ತಂದೆಯವರು ಶಾಸಕರಾಗಿದ್ದರು. ಆ ಕಾಲದಲ್ಲಿ ಅವರು ಬರೀ ಶಾಸಕರಾಗಿ ಸುಮಾರು ಕೆಲಸ ಮಾಡಿದ್ದಾರೆ. ಇಲ್ಲಿ KSRP ಬಟಾಲಿಯನ್ ಮಾಡಿದ್ದಾರೆ. ಬೇರೆ ನೀವು ಯಾವುದಾದ್ರೂ ಕೆಲಸ ಮಾಡ್ಬೋದು. ಕ್ಷೇತ್ರದಲ್ಲಿ ಹೊರಗಿನಿಂದ ಜನವನ್ನು ತೆಗೆದುಕೊಂಡು ಬರುವಂಥ ಕೆಲಸ ಇದು. 10,000 ಕುಟುಂಬಗಳನ್ನು ಇಲ್ಲಿ ತೊಗೊಂಬಂದಿದ್ದೀವಿ. ಆ ಒಂದು ಅವ್ರಿಗೆ ಏನಾದರೂ, ಈಗ ಸಪೋಸ್ ಒಂದು 2 ಕೋಟಿ ರೂಪಾಯಿ ಅವರಿಗೆ ಪಗಾರ ಆದ್ರೆ ತಿಂಗಳ, ಅದರಲ್ಲಿ 1 ಕೋಟಿ ರೂಪಾಯಿ ನಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಖರ್ಚು ಮಾಡ್ತಾರೆ ಅವರು. ನಮ್ಮದು ಎಕಾನಮಿ ಬೆಳೀತು, ಸಣ್ಣ ಪುಟ್ಟ ಬಿಸ್ನೆಸ್ ಬೆಳೆದು ಶಿಗ್ಗಾಂವ್ ಬೆಳೀತು. ಈ ಒಂದು ದೊಡ್ಡ ಕೆಲಸ ಅದು. KSRP ಬಟಾಲಿಯನ್ ಧಾರವಾಡಕ್ಕೆ ಹೋಗ್ತಾ ಇತ್ತು, JH ಪಟೇಲ್ರ ಸರ್ಕಾರ ಇತ್ತು, ನಮ್ಮ ತಂದೆಯವರು ಹೋರಾಟ ಮಾಡಿ ಗಂಗಿಬಾವಿಯಲ್ಲಿ KSRP ಬಟಾಲಿಯನ್ ತೊಗೊಂಬಂದರು. ನಂತರ ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಅದಾದ ಮೇಲೆ ಶಿಗ್ಗಾಂವ್ ಬರೋದೇ ಇಲ್ಲ, ಹುಬ್ಳಿ ಅನ್ನೋರು ಜನ. ಈ ಶಿಗ್ಗಾಂವ್ ಯಾಕೆ ಬರ್ತಾ ಇರಲಿಲ್ಲ ಅಂತಂದ್ರೆ, ನಮಗೆ ಶಿಗ್ಗಾಂವ್ಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಇತ್ತು. ಬರೀ ಶಿಗ್ಗಾಂವ್ ಹಳ್ಳಿಗೆ ಹೋಗುವಂಥ ಬಸ್ಗಳು ಮಾತ್ರ ಬರ್ತಾ ಇದ್ವು. ಎಕ್ಸ್ಪ್ರೆಸ್ ಬಸ್ಗಳು ಯಾವೂ ನಿಲ್ಲಿಸ್ತಾ ಇರಲಿಲ್ಲ. ಅದಕ್ಕೂ ಭಾಳ ದೊಡ್ಡ ಹೋರಾಟ ಆಯಿತು. ಭಾಳ ದೊಡ್ಡ ಹೋರಾಟ ಮಾಡಿ ಆ ಶಿಗ್ಗಾಂವ್ ಬಸ್ ಸ್ಟ್ಯಾಂಡನ್ನು ಹೈವೇಗೆ ತೊಗೊಂಬಂದ್ವಿ. ಅದು ಒಂದು ಕೆಲಸ. ಅದಾದ ಮೇಲೆ ಈಗ ಭಾಳ ಅದಾವೆ ಸ್ಕೂಲ್ಗಳು, ಸಾಕಷ್ಟಿದಾವೆ. ಬಟ್ ಆಗಿನ ಕಾಲದಲ್ಲಿ 14 ಪ್ರೌಢಶಾಲೆ, ಒಂದು 10 ಪ್ರೈಮರಿ ಸ್ಕೂಲ್ಸು ಆ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ನ ಮಾಡಿದ್ರು. 4 ಡಿಗ್ರಿ ಕಾಲೇಜನ್ನು ಕೂಡ ಮಾಡಿದ್ರು ಆ ಟೈಮ್ದಲ್ಲಿ. ಆಮೇಲೆ ಸವಣೂರಲ್ಲಿ 100 kV ಇದು ಒಂದು ಕರೆಂಟಿನ ಗ್ರಿಡ್ ಮಾಡಿದ್ರು. ಆ ಕಾಲದಲ್ಲೇ ಬರೀ ಶಾಸಕರಾಗಿ ಇದ್ದುಕೊಂಡೇ ಇವರು ವರದಾ ನದಿಯಿಂದ ಶಿಗ್ಗಾಂವ್ಗೆ ಪೈಪ್ಲೈನ್ ಹಾಕಿಸಿ
ಅಲ್ಲಿಂದ ಶಿಗ್ಗಾಂವ್ ಕ್ಷೇತ್ರಕ್ಕೆ ನೀರಾವರಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿದ್ರು. ಸೊ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು 10,000 ಜನತಾ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಸುಮಾರು 3,000 ಎಕರೆ 3-4,000 ಎಕರೆಯಷ್ಟು ಹೊಲನ ಸಕ್ರಮದಲ್ಲಿ ಬಡ ಜನವ್ರಿಗೆ ಕೊಟ್ಟಿದ್ದಾರೆ. ಸುಮಾರು ತಾಂಡಗಳನ್ನು ಇಂಪ್ರೂವ್ ಮಾಡಿದ್ದಾರೆ. ಅವರು ಮಾಡೋಕ್ಕೆ ಅವ್ರ ಕೆಲಸ ಹೇಳ್ಬೇಕಂತಂದ್ರೆ ನನಗೆ ಇಡೀ ದಿನನೇ ಬೇಕಾಗ್ತೈತಿ. ಇಷ್ಟು ಕೆಲಸ ಅವರು ಬರೀ ಶಾಸಕರಾಗಿದ್ದು ಮಾಡಿದ್ದಾರೆ. ಇವರು ಕೂಡ ಬೇಕಾದಷ್ಟು ಮಾಡ್ಬೋದಾಗಿತ್ತು. ಶಿಗ್ಗಾಂವ್ಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೋದಾಗಿತ್ತು, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದಾಗಿತ್ತು, ಆಮೇಲೆ IT-BT ಅಂತ ಕಂಪ್ನಿಗಳನ್ನ ತರ್ಬೋದಾಗಿತ್ತು. ಇಲ್ಲಿ ಯುವಕರು, ನಾನು ಸುಮಾರು ಸತಿ ಬೆಂಗಳೂರಲ್ಲಿ, ಆಮೇಲೆ ನಮ್ಮ ಹುಬ್ಳ್ಯಾಗಂತೂ ಗೊತ್ತಾಗ್ತಿತ್ತು, ನಮ್ಮ ಹುಡುಗರು ಇಲ್ಲಿ ಹೋಗಿ ಹುಬ್ಳ್ಯಾಗೆಲ್ಲ ಕೆಲಸ ಮಾಡ್ತಾರೆ. ಬಟ್ ಬೆಂಗಳೂರಾಗ ನಾನು ನಮ್ಮ ಯುವಕರು ನೋಡ್ತೀನಿ, ನಮ್ಮ ಭಾಷೆ ಮಾತಾಡಿದ ಬಿಟ್ಲೆ ಆ್ಯಕ್ಸೆಂಟ್ ಗೊತ್ತಾಗ್ಬಿಡ್ತೈತೆ, ನಮ್ಗೆ ಆ ಸ್ಲ್ಯಾಂಗ್ ಗೊತ್ತಾಗ್ಬಿಡ್ತೈತೆ. ನಮ್ಮಪ್ಪ ನಮ್ಮ ಹುಬ್ಬಳ್ಳಿ ಧಾರವಾಡದವ ಅಂತ ಗೊತ್ತಾಗ್ತದೆ. ಸುಮಾರು ಜನ ಬೆಂಗಳೂರಾಗ ಕೆಲ್ಸಕ್ಕೆ ಬರ್ತಾರೆ. ಅವರಿಗೆ ಅಲ್ಲಿ ನೀವು 25,000 30,000 ಪಗಾರ ಕೊಟ್ಟರು ಸಾಲಂಗಿಲ್ಲ. ಎದಕ್ಕಂತಂದ್ರೆ ಒಂದು ಸಿಂಗಲ್ ರೂಮ್ ಬೇಕಂತಂದ್ರೆ 5,000 ರೂಪಾಯಿ ಅಲ್ಲೇ. ಆಮೇಲೆ ಅವರು ಊಟದ ಖರ್ಚು ಬೇಕಂತಂದ್ರೆ 10,000-12,000 ರೂಪಾಯಿ, 15,000-20,000 ರೂಪಾಯಿ ಅವ್ರ ಖರ್ಚಿಗೆ ಹೋಗ್ಬಿಡ್ತೈತಿ. ಕಿಸೆದಾಗ ಏನೂ ಉಳಿಯಂಗಿಲ್ಲ. ನೀವು ಅದೇ 10,000 ರೂಪಾಯಿ ಸಂಬಳ ಕೊಟ್ಟು ಈ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿರಿ, ಅವ್ರಿಗೆ ಇರಾಕ್ ಮನೆ ಇರ್ತೈತಿ, ಅವರು ಬೇಕಾದಷ್ಟು ಉಳಿತಾಯ ಆಗ್ತೈತಿ. ಪ್ಲಸ್ ಅವ್ರು ಇದ್ದು ತಮ್ಮ ತಂದೆ ತಾಯಿಯನ್ನು ಇಲ್ಲಿ ನೋಡ್ಕೊಳ್ಳುವಂಥ ಒಂದು ಇದೂ ಒಬ್ರಿಗೆ ಮನೆಯಲ್ಲಿ ಆಸರಾಗಿರ್ತಾರೆ. ಇಲ್ಲೇ ತಂದೆ ತಾಯಿ ಓಲ್ಡ್ ಇರ್ತಾರೆ, ಬಟ್ ದುಡಿಮೆಗಾಗಿ ಅವರು ಊರು ಬಿಟ್ಟು ಊರಿಗೆ ಹೋಗುವಂಥ ಪರಿಸ್ಥಿತಿ ಐತಿ. ಸೊ ಹೀಗಾಗಿ ನಾವು ಇಲ್ಲಿ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಬೇಕಾಗಿದೆ. ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ಬೋದಾಗಿತ್ತು. ಅದು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಅಂದುಕೊಟ್ಟು ನಾವು ಏನಂತಂದರೆ ಬರೀ ಇನ್ನೂ ಸುಮಾರು ನಮ್ಮ ಶಿಗ್ಗಾಂವದಲ್ಲೇ ನೋಡಿ, ಈಗ ಮಳೆಗಾಲ ಬಂದಾಗ ನಿಮಗೆ ರೋಡ್ ಗೊತ್ತಾಗ್ತಾವೆ, ಎಲ್ಲ ಕಡೆ ಗುಂಡಿ ಅದಾವೆ, ಯಾವುದೇ ಗಟರ್ಗಳು ಸರಿ ಇಲ್ಲ, ಗಟರದಲ್ಲಿ ನೀರು ಕರೆಕ್ಟಾಗಿ ಹೋಗೋದಿಲ್ಲ. ಬೇಸಿಕ್ ಆಗಿರುವಂಥ ಕೆಲಸಗಳು ಕೂಡ ಅಷ್ಟೊಂದು ಸರಿಯಾಗಿ ಇಲ್ಲಿಲ್ಲ. ಸೊ ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡೋದು ಇನ್ನೂ ಪೆಂಡಿಂಗ್ ಇದೆ ಇಲ್ಲಿ. ಸರಿ ಸರ್, ಇಷ್ಟೆಲ್ಲ ಅಭಿವೃದ್ಧಿ ಬಗ್ಗೆ, ವಂಚಿತಗೊಂಡಿರ್ತಕ್ಕಂಥ ಅಭಿವೃದ್ಧಿ ಮತ್ತು ತೃಪ್ತಿಪಟ್ಟಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ, 89ರಿಂದ 99ರಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಗೆ, 2008ರಿಂದ 2023ವರೆಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿಗೆ ತಾವು ಹೇಳ್ತಾ ಇದ್ದೀರಿ. ಆದರೆ ತಂದೆಯವರು 99ರಲ್ಲಿ ಪರಾಜಿತರಾದರು, ಬೊಮ್ಮಾಯಿಯವರು ಪರಾಜಿತ ಆಗಲಿಲ್ಲ. ಇವರು 4 ಬಾರಿ ಆಯ್ಕೆ ಆಗಲಿಕ್ಕೆ ಅಭಿವೃದ್ಧಿ ಯಶಸ್ವಿ ಆಗಲಿಲ್ಲ ಸರ್. ಆವಾಗ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಯಾಕೆ ಅವ್ರಿಗೆ ಕೈ ಹಿಡಿಯಲಿಲ್ಲ ಸರ್?